ನನ್ನ ಹೆಸರು ಉಮಾ ಸುರೇಶ್ ಪತ್ತಂಗಿ ಅಂತ. ನಮ್ಮ ಗುರುಗಳಾದಂಥ ಪಿತಾಮಹ ಸುಹಾಸ್ ಪತ್ರಿಜಿಯವರಿಗೆ ಹಾಗೂ ಶರಣಮಾಲ ಅಮ್ಮನವರಿಗೆ ವಂದಿಸುತ್ತಾ, ಹಾಗೂ ನಂಗೆ ಧ್ಯಾನ ಕಲಿಸಿಕೊಟ್ಟಂಥ ವಿದ್ಯಾ ಟೀಚರ್, ನೇತಾ ಟೀಚರ್ಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಪಿರಮಿಡ್ ಜಗತ್, ಧ್ಯಾನ ಜಗತ್, ಸತ್ಯ ಜಗತ್ ನಮಗೆ ಧ್ಯಾನಕ್ಕೆ ಬರಲು ಕಾರಣ ಅಂದರೆ, ನಮ್ಮ ಮನೆ ಕಡೆ ಅಂಗನವಾಡಿ ಕೇಂದ್ರ ಇದೆ, ಅಲ್ಲಿ ಧ್ಯಾನಕ್ಕೆ ಬರ್ರಿ ಅಂತ ಟೀಚರ್ ಕರೆಯಕ್ಕೆ ಬಂದರು. ನಮ್ಮ ನೀರು ಅಷ್ಟರೊಳಗೆ 2 ವರ್ಷ ಆಗಿತ್ತು, ಆರಾಮಿದ್ದಿಲ್ಲ, ಅವ್ರಿಗೆ ತೀರ್ಕೊಂಡ್ರು. ಹಿಂಗಾಗಿ ನಾವು ಭಾಳ ಡಿಪ್ಷೆಟ್ರಿಗೆ ಹೋಗಿದ್ದೆ ನಾನು. ಹೀಗಾಗಿ ಕರೆಯಕ್ಕೆ ಬಂದರು, ಹೋಗೋಣ ನೋಡೋಣ ಅಂತ ಹೋದ್ವಿ. ನಾವು ಅಲ್ಲೇ ಹೋಗೋಣ ಅಂದ್ರೆ ಒಂದು ಮಂಡಲ ದಾನ ಮುಗಿಸಿದ್ವಿ ನಾವು. ದಿನ ಹೋಗಿ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರು, ಎಲ್ಲನೂ ತಿಳ್ಕೊಂಡ್ವಿ. ಆಮೇಲೆ ಮಂಡಲ ದಾನ ಮುಗಿಸಿದ ಮ್ಯಾಗ ನಮಗೆಲ್ಲ ಅನುಭವ ಚಲೋ ಅದು ಅದ್ರೊಳಗೆ. ಆಮೇಲೆ ದಿನ ಹೋಗ್ಕೊಂತ ಈಗ ಟೀಚರ್ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀವಿ. ಆಮೇಲೆ ನಂಗೆ ತಲೆನೋವು ಭಾಳ ಇತ್ತು ರೀ ಮೊದ್ಲು, ಅದು ಪೂರ್ತಿ ಕಮ್ಮಿ ಆಗೈತಿ. ಆಮೇಲೆ ದವಾಖಾನೆ ಭಾಳ ಹೋಗ್ತಿದ್ದೆ, ವಾರಕ್ಕೆ 2-3 ಸರಿ. ಹಿಂಗೆ ಕೈ ಕಾಲು ನೋವು ಅದು ಎಲ್ಲಕ್ಕೂ ಹಿಂಗಾಗಿ ಈಗ ಪೂರ್ತಿ ಕಮ್ಮಿ ಐತಿ. ಆರ್ಥಿಕವಾಗಿ ಸಬಲೀಕರಣ ಈಗ ಎಲ್ಲನೂ ಚಲೋ ಆಗೈತಿ. ನಾವು ಒಬ್ಬರ ಇರೋದು ಮನೆಯೊಳಗೆ, ಹಿಂಗಾಗಿ ಈಗೆಲ್ಲ ಅದರಿಂದ ಚಲೋ ಆಗಿ ನಾವು ಈಗ ಎಲ್ಲಿ ಬಿಡೋದಿಲ್ಲ. ಟೀಚರ್ ಎಲ್ಲೇ ನೇತಾ ಟೀಚರ್ ಮೀಟಿಂಗ್ ಮಾಡಿ ಎಲ್ಲಿ ಹೇಳ್ತಾರೆ ಅಲ್ಲೇ ಹೋಗ್ತೀವಿ. ಮಂಡಲ ದಾನ ಪೂರ್ತಿ ಮುಗಿಸಿ ಬರ್ತೇವೆ ನಾವು ಎಲ್ಲರೂ ಕೂಡಿ. 2 ಮಂದಿ ಪಾಳೆ ಹಾಕಿರ್ತಾರೆ ಟೀಚರ್. ಹಿಂಗಾಗಿ ಎಲ್ಲ ಕಡೆ ಹೋಗಿ ಪಾಪ್ಮೆಟ್ ಹಂಚಿ ಹೇಳಿ ಧ್ಯಾನಕ್ಕೆ ಬರ್ರಿ ಅಂತ ಹೇಳಿ ಅವ್ರಿಗೆ ಧ್ಯಾನಕ್ಕೆ ಬಂದ್ಮ್ಯಾಗ ಎಲ್ಲನೂ ಅವ್ರಿಗೆ ಹೇಳ್ಕೊಡ್ತೇವೆ, ಹಿಂಗೆ ಮಾಡಿರಿ, ಹಿಂಗಿಲ್ಲ ಅಂತಂದು. ಆಮೇಲೆ ಮನೆ ಸಮೃದ್ಧಿ ಧ್ಯಾನ ಮಾಡ್ತೀವಿ, ಹೋಗ್ತೀವಿ. ಆಮೇಲೆ ನಮಗೆ ಧ್ಯಾನದಿಂದ ಎಲ್ಲ ಚಲೋ ಆಗೈತಿ. ಆರೋಗ್ಯ ತಲೆನೋವು ಇತ್ತು ಕಮ್ಮಿ ಆಗೈತಿ. ಈಗ ಏನಿಲ್ಲ, ತಲೆನೋವು ಅಂತ ಇತ್ತು, ತಲೆನೋವು ಕಮ್ಮಿ ಆಯ್ತು. ನಮ್ಮ ನೀರು ತೀರ್ಕೊಂಡ್ಮೇಲೆ ನನಗೆ ಭಾಳ ಅಸಿಡಿಟಿ ಇತ್ತು ಒಂದಿಟ್ಟು, ಅದು ಕಮ್ಮಿ ಆಯ್ತು, ಎಲ್ಲ ಕಮ್ಮಿ ಆಯ್ತು ಧ್ಯಾನದಿಂದ. ಆಮೇಲೆ ಈಗ ಟೀಚರ್ ಎಲ್ಲ ಹೇಳ್ತಾರೆ ಎಲ್ಲ ಕಡೆನೂ ಹೋಗ್ತೀವಿ, ಧ್ಯಾನ ಪ್ರಚಾರ ಮಾಡ್ತೀವಿ. ಏನಿದ್ರು ನಮ್ಮ ಕೆಲಸ ಮುಗಿಸ್ಕೊಂಡು 1 ತಾಸು ಅದಕ್ಕಂತ ಬಿಟ್ಟು ಹೋಗಿ ಬರ್ತೀವಿ. ಎಲ್ಲ ಖುಷಿಯಾಗಿದ್ದೇವೆ. ಈಗ ಎಲ್ಲರಿಗೂ ಧ್ಯಾನಕ್ಕೆ ಬರ್ರಿ ಅಂತ ಹೇಳ್ತೇವೆ, ಪಾಂಪೆಟ್ ಹಚ್ತೀವಿ, ಎಲ್ಲರೂ ಹೇಳ್ಕೊಡಕ್ಕೆ ಹೋಗ್ತೀವಿ. 1 ತಾಸು ಎಲ್ಲನೂ ಮಾಡ್ತೀವಿ. ಇಲ್ರಿ ಹಂಗೇನಿಲ್ಲ, ಎಲ್ಲರೂ ಇಷ್ಟ ಆಕೈತೆ ಬರ್ತಾರೆ, ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಇಷ್ಟ ಆಗಂಗೆ ಹೇಳಿ ಕರ್ಕೊಂಬಂದು ಮಾಡ್ತೀವಿ ಧ್ಯಾನ. ಎಲ್ಲದು ಅದರಿಂದ ಚಲೋ ಆಗೈತೆ ನಮಗೆ. ನಾವು ಇಲ್ಲೇ ಬೆಟಗೇರಿ ಅವ್ರಿ ನೀಲವಾನಂದ್ರಿಗೆ. ನನಗೆ ಭಾಳ ಆರಾಮಿದ್ದಿಲ್ಲ ರೀ, ಎಲ್ಲ ತೋರಿಸಿದ್ವಿ ಎಲ್ಲ ಕಡೆ, ಅದು ಏನೂ ಗುಣನ ಅನ್ನಿಸ್ಲಿಲ್ಲ. ವಿದ್ಯೆ ಮೇಡಮರು ಬಂದು ಕೇಳಿದ್ರಿ, ಧ್ಯಾನಕ್ಕೆ ಬರ್ರಿ, ನಿಮ್ಗೆ ಆರಾಮಾಗ್ತೈತಿ, ಒಳ್ಳೇದಾಗ್ತೈತಿ ಅಂತ ಹೇಳಿದ್ರಿ. ನನಗೆ ಬರೋಕ್ಕಾಗಲ್ಲ ರೀ, ನನ್ನ ಕಾಲು ಅಡ್ಡಾಡಕ್ಕೆ ಬರೋಲ್ಲ, ನನಗೆ ಯಾರೂ ಇಲ್ಲ ಕರ್ಕೊಂಬರೋರು ಅಂತೇಳಿ ಹೇಳಿದ್ದೆ ರೀ. ಅವರು ಇಲ್ಲ ನಾವು ಬಂದು ಕರ್ಕೊಂಡು ಹೋಗ್ತೀವಿ, ತಂದು ಬಿಟ್ಟು ಹೋಗ್ತೀವಿ, ಬರ್ರಿ ಅಂತ ಹೇಳಿದ್ರಿ. ಆಯಿತು ನೋಡೋಣ್ರಿ ಅಂತಂದು ನಾನಾ ಪ್ರಯತ್ನ ಮಾಡಿ ಹೋಗಬೇಕು. ಇಲ್ಲೇ ಅಂಗನವಾಡಿ ಕೇಂದ್ರ ಐತ್ರಿ ನಮ್ಮ ಮನೆ ಕಡೆ, ಅಲ್ಲೇ ನಾನು ಹೋಗಬೇಕು ಪ್ರಯತ್ನ ಮಾಡಿ, ಇಷ್ಟು ಕರೀತಾರ ಅಂತಂದು ನಾನು ಹೋದ್ನಿ ರೀ. ಮೆಲ್ಕ ರಾತ್ರಿ ಧ್ಯಾನದ ಟೈಮ್ಗೆ ಹೋಗಿ ಧ್ಯಾನ ಮಾಡೋಕೈತಿ. 3 ವರ್ಷ ಆಯ್ತು ನನಗೆ ಆರಾಮಾಗೈತಿ, ಒಳ್ಳೇದಾಗೈತಿ. ನಮ್ಮ ಧ್ಯಾನದಿಂದ ಭಾಳ ಒಳ್ಳೇದಾಗೈತಿ. ನಾ ಈಗ ನಿತ್ಯ ಧ್ಯಾನ ಮಾಡೋಕೆ ಹೋಗ್ತೀನಿ, ಆರಾಮದೀನಿ ರೀ. ಈಗ ಶುಗರು BP ಎಲ್ಲ ಐತೆ ನನಗೆ, ಅವೆಲ್ಲ ಕಂಟ್ರೋಲ್ ಆರಾಮದೀನಿ ರೀ. ಮತ್ತು ನಮ್ಗೆ ಯಾರು ಇದಿಲ್ಲ ರೀ, ಒಬ್ಬರ ಅದೀನಿ ನಾನು. ಒಬ್ಬ ಇದ್ನರಿ ತೀರ್ಕೊಂಡ, ಅಲ್ಲಿಂದ ಅದು ಒಟ್ಟು ಮಾನಸಿಕ ಆದಂಗಾಗಿ ನಂಗೆ ಭಾಳ ಕಾಯಿಲೆ ಐತಿ. ಎಲ್ಲಿ ತೋರಿಸಿದ್ರು ನನಗೆ ಗುಣ ಆಗಲಿಲ್ಲ. ಇಲ್ಲೇ ಧ್ಯಾನಕ್ಕೆ ಬರಕತ್ತಿಂದ ಆರಾಮತಿ. ಇದ್ದೇ ಮೇಡಮರ ನನಗೆ ದಾರಿ ತೋರಿಸ್ದಂಗೆ ಆತ್ರಿ. ನಾನೀಗ ಎಲ್ಲ ಮಂದಿಗೆ ಕರ್ಕೊಂಡು ಧ್ಯಾನಕ್ಕೆ ದಿನ ರಾತ್ರಿ ಧ್ಯಾನ ಮಾಡ್ತೀವಿ. ಒಳ್ಳೇದಾಗೈತೆ ರೀ, ಭಾಳ ಕೇಂದ್ರ ಆಗ್ಯವು ಎಲ್ಲ ಕಡೆ. ಬೆಟಗೇರಿ ತುಂಬ ಭಾಳ ಹರಡ್ಯವು, ಎಲ್ಲ ಧ್ಯಾನ ಮಾಡ್ತಾರೆ, ಎಲ್ಲ ಹೆಣ್ಮಕ್ಳು ಕೂಡಿ. ಒಳ್ಳೇದಾಗೈತೆ ರೀ, ನಂಗೆ ಈಗ ಆರಾಮದೀನಿ ರೀ. ನಮ್ಗೆ ಆರಾಮಾಗೈತಿ, ನೀವು ಬರ್ರಿ ನಿಮ್ಗೆ ಆರಾಮಾಗ್ತೈತಿ ಅಂತ ಎಲ್ಲ ಕಡೆ ಪ್ರಚಾರಕ್ಕೆ ಅಡ್ಡಾಡ್ತೀವಿ, ಹ್ಯಾಂಡ್ ಬಿಲ್ ಕೊಡ್ತೀವಿ, ಎಲ್ಲ ಹೇಳ್ತೀವಿ ರೀ. ಬರೋರು ಬರ್ತಾರೆ, ಆಮೇಲೆ ಬರ್ತೀವಿ ಅಂತ ಹೇಳ್ತಾರೆ. ಬಂದವ್ರನ್ನ ಕರ್ಕೊಂಡು ಮಾಡ್ತೀವಿ ರೀ. ನಮ್ಗೆ 66 ನಡೀತಾರೆ. ಆರೋಗ್ಯ ಸರಿ ಇದ್ದಿಲ್ಲ ರೀ, ಸ್ವಲ್ಪ ಭಾಳ ಮಾನಸಿಕಾಗಿ ಎಲ್ಲಿ ತೋರಿಸಿದ್ರು ಗುಣ ಆಗಲಿಲ್ಲ. ಇಲ್ಲಿ ಇದ್ದೇ ಮೇಡಮವ್ರು ಬಂದು ನನಗೆ ಒಳ್ಳೇದು ಮಾಡ್ದಂಗೆ ಆತ್ರಿ. ನಾನೀಗ ಹೋಗ್ತೀನಿ ರೀ, ಟೈಮ್ ಹೋಗ್ಬೇಕು ಅನ್ನಿಸ್ತೈತೆ ರೀ. ಟೈಮ್ ಆತಂದ್ರೆ ಹೋಗ್ಬಿಡ್ಬೇಕು, ನಾನು ಧ್ಯಾನಕ್ಕೆ ಟೈಮ್ ಆಗೈತಿ ಅಂತ ಹೋಗ್ಬಿಡ್ತೀನಿ. ಧ್ಯಾನ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಕ್ಕಳು ಕಮ್ಮಿ ಆಗೈತೆ ರೀ.
ಕಮ್ಮಿ ಆಗೈತಿ. ಅವಾಗ ಭಾಳ ಇದಿತ್ತು. ಈಗ ಕಮ್ಮಿ ಆಗೈತಿ. ಇನ್ನು 3 ವರ್ಷ ಆತ್ರಿ. ಮತ್ತು ಅಲ್ಲಿ ಆಜು ಬಾಜು ಮಂದಿ ಗುಣ ಆಗೈತಿ, ಧ್ಯಾನಕ್ಕೆ ಹೋಗಿ ನೀನು ತಪ್ಪಿಸ್ಬೇಡ ಅಂತ ಹೇಳ್ತಾರೆ. ದಿನ ತಪ್ಸಂಗಿಲ್ರಿ. ನಾನು ಹೋಗ್ತೀನಿ, ಮನೆಯಾಗಿರ್ತೀನಿ, ಎಲ್ಲಿ ಹೋಗಂಗಿಲ್ಲ. ನಂಗೆ ನಮ್ಗೆ ಒಳ್ಳೇದಾಗೈತ್ರಿ, ಎಲ್ಲರಿಗೂ ಒಳ್ಳೇದಾಗೈತಿ. ಚಲೋ ವಿದ್ಯಾ ಮೇಡಮ್ ಅವ್ರು ಚಲೋ ಇದನ್ನು ಮಾಡಿದ್ರಿ. ನೇತ್ರ ಟೀಚರೂ ಫಂಕ್ಷನ್ ನಡೆಸ್ತಾರೆ. ಎಲ್ಲಿದ್ರು ಅಲ್ಲೇ ಹೋಗಿರ್ತೀವಿ, ಅಲ್ಲಿ ಹೋಗಿರ್ತೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.